ನಮಸ್ಕಾರ ನನ್ನ ಪುಟ್ಟ ಸ್ನೇಹಿತರೆ. ಇಂದು ನಮ್ಮ ಅದ್ಭುತ ಮನೆಯಾದ ಭೂಮಿಯ ಬಗ್ಗೆ ಕಲಿಯೋಣ. ನಮ್ಮ ಭೂಮಿಯ ಆಕಾರ ಏನು ಗೊತ್ತಾ? ಅದು ಒಂದು ಮೇಜಿನಂತೆ ಚಪ್ಪಟೆಯಾಗಿದೆಯೇ? ಇಲ್ಲ, ಭೂಮಿ ಒಂದು ದೊಡ್ಡ ಚೆಂಡಿನಂತೆ ದುಂಡಾಗಿದೆ. ಇದು ವಾಸ್ತವವಾಗಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಸ್ವಲ್ಪ ಚಪ್ಪಟೆಯಾಗಿ ಮತ್ತು ಸ್ವಲ್ಪ ಉಬ್ಬಿಕೊಂಡಿರುವ ಚೆಂಡಿನಂತೆ ಇದೆ. ಆದ್ದರಿಂದ ಇದು ಗೋಳಾಕಾರದ ಆಕಾರದಲ್ಲಿದೆ. ಈಗ ಇಡೀ ಭೂಮಿಯನ್ನು ನಾವು ಹೇಗೆ ನೋಡುತ್ತೇವೆ? ನಾವು ಗ್ಲೋಬ್ ಎಂಬ ವಸ್ತುವನ್ನು ಬಳಸುತ್ತೇವೆ. ಗ್ಲೋಬ್ ನಮ್ಮ ಭೂಮಿಯ ಒಂದು ಸಣ್ಣ ಮಾದರಿಯಾಗಿದೆ. ನಮ್ಮ ಗ್ರಹದಲ್ಲಿ ಎಲ್ಲಾ ದೇಶಗಳು ಮತ್ತು ನೀರು ಎಲ್ಲಿದೆ ಎಂದು ನೋಡಲು ಇದು ನಮಗೆ ಸಹಾಯ ಮಾಡುತ್ತದೆ. ಇದು ನಾವು ಹಿಡಿದುಕೊಳ್ಳಬಹುದಾದ ಒಂದು ಪುಟ್ಟ ಭೂಮಿ. ನಮ್ಮ ಗ್ಲೋಬ್ನಲ್ಲಿ ನೀವು ಅನೇಕ ಈಕೆಗಳನ್ನು ನೋಡುತ್ತೀರಿ. ಈ ರೇಖೆಗಳು ನಮಗೆ ಸ್ಥಳಗಳನ್ನು ಹುಡುಕಲು ಸಹಾಯ ಮಾಡುತ್ತವೆ. ಬೆಲ್ಟ್ಗಳಂತೆ ಸುತ್ತುವ ರೇಖೆಗಳನ್ನು ಅಕ್ಷಾಂಶಗಳು ಎಂದು ಕರೆಯಲಾಗುತ್ತದೆ. ಒಂದು ಸ್ಥಳ ಎಷ್ಟು ಉತ್ತರದಲ್ಲಿ ಅಥವಾ ದಕ್ಷಿಣದಲ್ಲಿದೆ ಎಂದು ಅವು ನಮಗೆ ಹೇಳುತ್ತವೆ. ಮತ್ತು ಮೇಲೆ ಮತ್ತು ಕೆಳಗೆ ಹೋಗುವ ರೇಖೆಗಳನ್ನು ರೇಖಾಂಶಗಳು ಎಂದು ಕರೆಯಲಾಗುತ್ತದೆ. ಪೂರ್ವದಿಂದ ಪಶ್ಚಿಮಕ್ಕೆ ಸ್ಥಳಗಳನ್ನು ಹುಡುಕಲು ಅವು ನಮಗೆ ಸಹಾಯ ಮಾಡುತ್ತವೆ. ಆದ್ದರಿಂದ ಈ ರೇಖೆಗಳು ಭೂಮಿಯ ಮೇಲೆ ಯಾವುದನ್ನಾದರೂ ಕಂಡುಹಿಡಿಯಲು ಒಂದು ರಹಸ್ಯ ನಕ್ಷೆಯಂತೆ ಇವೆ.